ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕತೆ. ಇದು ಕ್ರಿಸ್ಮಸ್ ವೆಕೇಷನ್ದು ವಿಡಿಯೋ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಡೇ 1 ಇದೆಲ್ಲ ಮಣ್ಣೆಲ್ಲ ಹಾಕಿ ರಾಗಿ ಎಲ್ಲ ಹಾಕಿದ್ದೀವಿ ಕ್ರಿಬ್ ಮಾಡೋಕ್ಕೆ. ಆ್ಯಂಡ್ ಡೇ 2 ನೋಡಿದ್ರೆ ಸ್ವಲ್ಪ ಬರ್ತಾ ಇದೆ. ಇದು ಡೇ 3, ಸೊ ಫುಲ್ ಬರ್ತಾ ಇದೆ. ಸೊ ಇದೆಲ್ಲ ಕ್ರಿಸ್ಮಸ್ ಕ್ರಿಬ್ ಮಾಡೋಕ್ಕೆ ಸ್ಟಾರ್ಸ್ ಎಲ್ಲ ರೆಡಿ ಮಾಡಿಕೊಂಡು ಇದು ಹಟ್. ಸೊ ಇದು ಎಲ್ಲ ಪ್ರಿಪೇರ್ ಮಾಡಿದ್ರಿ. ಸೊ ಇದು ಹಟ್ಟೆಲ್ಲ ಮಾಡೋದು ಒಂದು ನೈಟ್ ಪ್ರಿಪೇರ್ ಮಾಡಿದ್ರಿ ಅಮ್ಮ, ನಾನು, ಆಮೇಲೆ ನನ್ನ ತಮ್ಮ ಜಾನು ಮತ್ತು ನಮ್ಮ ಮಾವ. ಈ ಹಟ್ಟೆಲ್ಲ ಮಾಡಿಕೊಂಡು ಇದೆಲ್ಲ ಮಾಡಾದ್ಮೇಲೆ ಹುಲ್ಲೆಲ್ಲ ಕಟ್ಟಿ ಇದೆಲ್ಲ ಹಿಂಗೆ ಸೈಡೆಲ್ಲ ಕಟ್ಟಿದ್ರಿ. ಸೊ ಮೇಲ್ಗಡೆನೂ ಹುಲ್ಲಾಕಿ ಮಾಡೋಣ ಅಂತ. ಆಮೇಲೆ ಇದು ಕ್ರಿಸ್ಮಸ್ ಟ್ರೀ ಎಲ್ಲ ರೆಡಿ, ನೈಟ್ ಕುತ್ಕೊಂಡು ಕ್ರಿಸ್ಮಸ್ ಟ್ರೀಗೆಲ್ಲದು ಎಲ್ಲ ಅಟ್ಯಾಚ್ ಮಾಡಿ ಎಲ್ಲ ರೆಡಿ ಮಾಡಿದ್ರಿ. ಇದು ಬಂದು ಸೊ ಸ್ಟಾರ್ಸ್ ಎಲ್ಲ ಅಟ್ಯಾಚ್ ಮಾಡಿ ಕ್ರಿಸ್ಮಸ್ ಟ್ರೀ ಎಲ್ಲ ಪ್ಲೇಸ್ ಮಾಡಿದ್ರಿ. ಸೊ ಇದು ಸ್ಟಾರ್ಸು ಮತ್ತು ಜಿಂಗಲ್ ಬೆಲ್ ಎಲ್ಲ ಹಾಕಿದ್ರಿ, ಲೈಟಿಂಗ್ ಎಲ್ಲ ಮಾಡಿದ್ದೀವಿ. ಸೊ ಇದು ಬಂದುಬಿಟ್ಟು ಕ್ರಿಸ್ಮಸ್ ಟ್ರೀ ಎಲ್ಲ ಇಲ್ಲಿ ಪ್ಲೇಸ್ ಮಾಡಿದ್ರಿ. ಆಚೆ ಮಾಡೋಣ ಅಂದ್ಕೊಂಡ್ವಿ, ಆಮೇಲೆ ತುಂಬ ಬಿಸಿಲಿದ್ರಿಂದ ಒಳಗಡೆನೇ ಇಟ್ರಿ ಕ್ರಿಸ್ಮಸ್ ಟ್ರೀ. ಆಮೇಲೆ ಗೋಧಿ, ಕಡೆ ಸೈಡ್ ಗೋಧಿ, ಮತ್ತು ಇದು ಬಂದುಬಿಟ್ಟು ಹಟ್. ಸೊ ದನದ ಕೊಟ್ಟಿಗೆ ಅಂತಾರಲ್ಲ ಅದು, ಆ್ಯಕ್ಚುಲಿ ಜೀಸಸ್ ಕೊಟ್ಟಿಗೆಲೆ ಹುಟ್ಟಿದ್ದು ಅನ್ನೋದಕ್ಕೋಸ್ಕರ ಇದು ಕೊಟ್ಟಿಗೆ ಥರ ಹುಲ್ಲೆಲ್ಲ ಹಾಕಿದ್ದೆಲ್ಲ ಮಾಡಿದ್ರಿ. ಆಮೇಲೆ ಏಂಜಲ್ಲು, ಮೇಲೆ ಕಟ್ಟಿರೋದು ಏಂಜಲ್ಲು. ಸೊ ಇದೆಲ್ಲ ಆದಮೇಲೆ ಇದೆಲ್ಲ ಆದಮೇಲೆ ಲೈಟಿಂಗ್ ಎಲ್ಲ ಆಯಿತು. ಸೊ ಇವಾಗ ಬಾಕಿ ಅಂದರೆ ಮೇಲ್ಗಡೆ ಇದೆಲ್ಲ ಹಾಕಬೇಕು. ಸೊ ಇದು ಬಂದು ರಾಗಿ ತುಂಬ ದಿವಸ ಹಿಂದೆನೇ ಹಾಕಿದ್ರಲ್ಲ, ಸ್ವಲ್ಪ ಬಂದಿದೆ. ಸೊ ಈ ಕಡೆ ಬಂದು ಗೋಧಿ ಹಾಕಿದ್ರಿ. ಸೊ ಗೋಧಿ ಬೇಗ ಬರುತ್ತೆ ಅನ್ನೋಕ್ಕೆ ಲೇಟಾಗಿ ಹಾಕಿದ್ರಿ. ಸೊ ಬಂದಿದೆ, ಇನ್ನೂ ಸ್ವಲ್ಪ ಬರೋದಿದೆ. ಆಮೇಲೆ ಇದೆಲ್ಲ ಪಾಟ್ಸು, ಇದೆಲ್ಲ ಸ್ವಲ್ಪ ಡೆಕೋರೇಟಿವ್ ಆಗಿರಲಿ ಅಂತ ಪಾಟ್ಸ್ ಎಲ್ಲ ತಂದಿಟ್ಟಿದ್ದೀವಿ. ಸೊ ಇವಾಗ ಇದೆಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಏನು ಮಾಡಬೇಕಂದ್ರೆ ಮೇಲ್ಗಡೆ ಸ್ವಲ್ಪ ಹುಲ್ಲೆಲ್ಲ ಹಾಕಬೇಕು. ಸೊ ಹಾಕಿ ನೈಟ್ ಹೆಂಗಿರುತ್ತೆ ಅಂತ ಮುಂದೆ ನೋಡ್ಬೋದು. ಸೊ ಸ್ಟಾರ್ಸ್ ಎಲ್ಲ ಹಾಕಿ, ಸೊ ಇದೆಲ್ಲ ನೈಟ್. ಸೊ ಇದು ನೈಟ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದೀವಿ. ಲೈಟಿಂಗ್ಸ್ ಎಲ್ಲ ಹಾಕಿ ಮೇಲೆಲ್ಲ ಲೈಟಿಂಗ್ ಹಾಕಿ ಸ್ಟಾರ್ ಎಲ್ಲ ಪ್ಲೇಸ್ ಮಾಡಿದ್ದೀವಿ. ಸೊ ಇದು ಫೈನಲಿ ನೈಟ್ ಹೆಂಗೆ ಕಾಣ್ತಾ ಇದೆ ಅಂತ. ಸೊ ಇದೆಲ್ಲ ಡಿಸೆಂಬರ್ 23 ಅಷ್ಟೊತ್ತಿಗೆಲ್ಲ ಕಂಪ್ಲೀಟ್ ಆಗಿತ್ತು. ಸೊ ಎಲ್ಲ ಆದಮೇಲೆ 24th ಎಲ್ಲ ರಿಲೇಟಿವ್ಸ್ ಬರ್ತಾರೆ. ಸೊ 24th ಎಲ್ಲ ರಿಲೇಟಿವ್ಸ್ ಬಂದಿದ್ದರು. ಸೊ 24 ನೈಟು ಏನು ಮಾಡೋಣ ಅಂತ ಫೈರ್ ಕ್ಯಾಂಪ್ ಎಲ್ಲ ಹಾಕ್ಕೊಂಡು ಅಲ್ಲೇ ಫುಡ್ ಪ್ರಿಪೇರ್ ಮಾಡೋಣ ಅಂತ ಚಿಕನ್ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ. ನಮ್ಮ ಮಾವ ಎಲ್ಲ ಆರ್ಗನೈಸ್ ಮಾಡಿದರು. ಸೊ ಅದೆಲ್ಲ ಆದಮೇಲೆ ನೈಟು ಇನ್ನೇನು ಮಾಡೋಣ ಅಂತ ಪಟಾಕಿ ತಂದಿದ್ರು. ಸೊ ಪಟಾಕಿ ಎಲ್ಲ ಹೊಡೆದು, ಸೊ ರಾಕೆಟ್ ಎಲ್ಲ ಹೊಡೆದು ಅದೆಲ್ಲೆಲ್ಲೋ ಹೋಗ್ತಿತ್ತು. ಮನೆ ಒಳಗಡೆ ಬರುತ್ತೆ ಅಂತ ಆಮೇಲೆ ಒಂದು ಸತಿ ಹೋಗ್ಬಿಟ್ಟು ಕೆಳಗಡೆನೇ ಹೋಗ್ಬಿಡ್ತು ರಾಕೆಟು, ಒಂದು ಬ್ಲಾಸ್ಟ್ ಆಯಿತು. ನೀವೆಲ್ಲ ನೋಡ್ಬೋದು. ಇದು ತುಂಬ ವೀಡಿಯೋ ಅಂದರೆ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತಿದ್ದೀವಿ. ಆಮೇಲೆ ಎಲ್ಲರೂ ಪಟಾಕಿ ಹಚ್ಚಿ ಎಲ್ಲ ಆದಮೇಲೆ ಮತ್ತೆ ಏನು ಮಾಡೋಣ ಅಂತ ಎಲ್ಲರೂ ಕೂತ್ಕೊಂಡು ಮತ್ತೆ ಫೈರ್ ಕ್ಯಾಂಪ್ ಹಾಕ್ಕೊಂಡು, ಸೊ ಎಲ್ಲ ಕೂತ್ಕೊಂಡು ಮಾತುಕತೆ ಇರುತ್ತಲ್ಲ, ಎಲ್ಲ ಮಾತುಕತೆ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಡೇ ಈವ್ನಿಂಗು ಮಾತುಕತೆ ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ಈವ್ನಿಂಗ್ ಫಿಶಿಂಗ್ ಹೋಗೋಣ ಅಂತ ಫಿಶಿಂಗ್ ಹೋಗಿದ್ರಿ. ಸೊ ನೀವೆಲ್ಲ ನೋಡ್ಬೋದು ಫಿಶಿಂಗು. ನಮ್ಮ ಅಂಕಲ್ ಬೆಂಗಳೂರಿಂದ ಬಂದಿದ್ರು, ಅವ್ರು ಫಿಶಿಂಗ್ ಮಾಡ್ತೀನಿ ಅಂತ ಅವ್ರು ಫಿಶಿಂಗ್ ಮಾಡ್ತಾಯಿದ್ದಾರೆ. ಸೊ ಇದು ನಮ್ಮ ಮನೆ ಕೆಳಗಡೆನೆ. ಸೊ ಸುಮ್ಮನೆ ಫಿಶಿಂಗ್ ಮಾಡ್ತಾಯಿದ್ದಾರೆ. ಸೊ ಒಂದು ಎಕ್ಸ್ಪೀರಿಯನ್ಸ್ ಅಂತ ಅವ್ರು ಫಿಶಿಂಗ್ ಮಾಡ್ತೀನಿ ಅಂತ ಮಾಡ್ತಾಯಿದ್ರು. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತೆಲ್ಲ ಕೇಳ್ತಿರುವಾಗ ಸೊ ಏನು ಡಿಸೈಡ್ ಮಾಡಿದ್ರಿ ಅಂದರೆ, ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು 10 to 15 ಮಿನಿಟ್ಸ್ ಒಳಗಡೆ ಒಂದು ಕಡೆ ಒಂದು ಪ್ಲೇಸ್ಗೆ ಹೋಗಿದ್ರಿ. ಅಲ್ಲಿ ಬೋಟಿಂಗ್ ಇದೆ, ತಳ್ಕಳ್ಳೆ ಅಂತ. ಸೊ ಅಲ್ಲೆಲ್ಲ ಬೋಟಿಂಗ್ ಹೋಗಿದ್ರಿ ಇದೆಲ್ಲ ನಮ್ಮ ಫ್ಯಾಮ್ಲಿನೇ ಫುಲ್ಲು. ಸೊ ಫುಲ್ ಫ್ಯಾಮಿಲಿ ಕಟ್ಕೊಂಡು ಒಂದೇ ಬೋಟಲ್ಲಿ ಹೋಗ್ಬಿಟ್ಟು ಇಲ್ಲಿ ನೀವು ಮುಂದೆ ನೋಡ್ಬೋದು ಡ್ಯಾಮ್ ಕಾಣುತ್ತೆ, ತಳ್ಕಳ್ಳೆ ಡ್ಯಾಮ್ ಅಂತ. ಸೊ ಅದು ಎಲ್ಲ ನೋಡ್ಬೋದು, ಕಾಣುತ್ತೆ ನೋಡಿ, ಇದು ಡ್ಯಾಮು. ಸೊ ಇಲ್ಲೆಲ್ಲ ಬೋಟಿಂಗ್ ಎಲ್ಲ ಹೋಗಿ ಫುಲ್ ಎಂಜಾಯ್ಮೆಂಟ್ ಮಾಡಿಕೊಂಡು ಬೋಟಿಂಗ್ ಎಲ್ಲ ಮಾಡ್ಕೊಂಡು ಬಂದ್ರಿ. ಆಮೇಲೆ ಇದ್ದೇ ಇರುತ್ತಲ್ಲ ಎಂಜಾಯ್ಮೆಂಟ್. ಸೊ ನೋಡ್ತಾ ಇರ್ಬೋದು ನೀವು, ನಮ್ಮ ಅಂಕಲ್ ಫುಲ್ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಫುಲ್ ಜೋಶಲ್ಲಿದ್ದಾರೆ.
ಇವರು ಆ್ಯಕ್ಚುಲಿ ವೆಟನರಿ ಡಾಕ್ಟ್ರು ಬ್ಯಾಂಗ್ಳೂರಲ್ಲಿ. ಸೊ ಈಗ ಫುಲ್ ಡಿಸೆಂಬರಿಗೆ ಬಂದಾಗ ಫುಲ್ ಎಂಜಾಯ್ಮೆಂಟ್ ಅವ್ರದ್ದು. ಫುಲ್ ಜಾಲಿಯಾಗಿರ್ತಾರೆ, ಎಲ್ಲ ಫ್ರೆಂಡ್ಸ್ ಥರ ನಮ್ಮ ಜೊತೆ ಎಲ್ಲ ಫುಲ್ ಜಾಲಿಯಾಗಿರ್ತಾರೆ. ಆ್ಯಂಡ್ ಎಲ್ಲ ನೋಡ್ಬೋದು, ಇಲ್ಲಿ ಎಲ್ಲರೂ ನಮ್ಮ ಫ್ಯಾಮ್ಲಿ, ಇಡೀ ನಮ್ಮ ಫ್ಯಾಮ್ಲಿ ಇದೆ. ಸೊ ಸ್ವಲ್ಪ ಜನ ಮಿಸ್ಸಿಂಗು ಇದ್ದಾರೆ ಇದರಲ್ಲಿ ಈ ವೀಕು. ಸೊ ಇದೆಲ್ಲ ಮುಗಿಸ್ಕೊಂಡು ನೈಟ್ ಬಂದ್ರಿ. ನೈಟ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ರು. ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ರು. ಎಲ್ಲ ಮಕ್ಕಳು ಅಸ್ತು ಅಂದ್ರು. ಸತ್ತುವಾಗಿ ಕುಸ್ತು ಬಿದ್ದು ಅಂಕುಡೊಂಕು ಮೈ ನೋಡು, ಸ್ಟೈಲ್ ನೋಡು, ಅಂಕುಡೊಂಕು ಮೈ ನೋಡು, ಸ್ಟೈಲ್ ನೋಡು. ಸೊ ಇದೆಲ್ಲ ಡ್ಯಾನ್ಸ್ ಎಲ್ಲ ಮುಗ್ದಾದ್ಮೇಲೆ ಸೊ ನೆಕ್ಸ್ಟ್ ಡೇ ಅಷ್ಟರಲ್ಲೆಲ್ಲ ಒಂದು ಫ್ಯಾಮಿಲಿ ಎಲ್ಲ ಬ್ಯಾಂಗ್ಳೂರು ಹೋಗಿದ್ರು 31st. ಸೊ ಅದು 31st ನೈಟು ದೊಡ್ಡಮ್ಮ ಮನೆಗೆ ಬಂದಿದ್ರಿ. ಸೊ ಅವಾಗ ನನ್ನ ತಮ್ಮ ಏನೋ ಮಾಡ್ತಾಯಿದ್ದಾನೆ ಸೀರಿಯಸ್ ಆಗಿ. ಆ್ಯಂಡ್ ನೆಕ್ಸ್ಟ್ ಇದು ನಮ್ಮ ಮಾವ, ನಮ್ಮಮ್ಮನ ದೊಡ್ಡಣ್ಣ. ಸೊ ಹಿಂಗೆ ಎಲ್ಲನೂ ಇಂಟ್ರಡಕ್ಷನ್ ಮಾಡೋಣ ಅಂತ ಸುಮ್ಮನೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ನಮ್ಮ ದೊಡ್ಡಪ್ಪ, ಅಂದರೆ ಅಮ್ಮನ ಅಕ್ಕನ ಗಂಡ ಇವರು. ದೆನ್ ಇನ್ನೊಂದು ಬಂದರೆ ಇವ್ರು ಬಂದು ನಮ್ಮ ಮಾವ, ನಮ್ಮ ಅಮ್ಮನ ಮಾವ, ಬಟ್ ನಮ್ಗೆ ಅಜ್ಜ ಆಗ್ತಾರೆ. ಬಟ್ ಇವರು ಫುಲ್ ಹಂಗೆ ಎನರ್ಜೆಟಿಕ್ ಆಗಿದ್ದಾರೆ. ಸೊ ಇದು ನಮ್ಮಮ್ಮ. ಆಮೇಲೆ ಬಂದರೆ ನಮ್ಮ ಮಾವ ಅಲ್ಲಿ ಚೇರಲ್ಲಿ ಕೂತಿದ್ದಾರೆ. ಸೊ ನಮ್ಮ ಮಾವನ ಹೆಂಡ್ತಿ, ಅದಾದಮೇಲೆ ಅವ್ರ ಮಗಳು ಮತ್ತು ನನ್ನ ತಮ್ಮ. ಇದೆಲ್ಲ ಆದಮೇಲೆ ಇವ್ರು ನಮ್ಮ ದೊಡ್ಡಮ್ಮ ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಿದ್ದಾರೆ. ಸೊ ಇವ್ನು ನನ್ನ ಅಣ್ಣ ಮತ್ತು ಇವನು ಬಂದು ನನ್ನ ತಮ್ಮ, ಅಂದರೆ ಮಾವನ ಮಗ. ಇದು ನಮ್ಮ ಡಿಸೆಂಬರ್ ಮಂತ್ ವೆಕೇಷನ್ ಮೆಮೊರೀಸ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.